ಯಾವ ಕ್ಷೇತ್ರದಿಂದ ಸ್ಪರ್ಧಿಸ್ತಾರೆ ಗೊತ್ತಾ? ಮಾಜಿ ಪ್ರಧಾನಿ ದೇವೇಗೌಡರು ಅನ್ನೋ ಪ್ರಶ್ನೆಗೆ ಉತ್ತರ. 3 ಲೋಕಸಭಾ ಕ್ಷೇತ್ರಗಳ ಮೇಲೆ ದೇವೇಗೌಡರ ಕಣ್ಣು ಮುಂಚೆಯಿಂದಲೂ ಇತ್ತು. ಈಗಾಗಲೇ ಹಾಸನವನ್ನ ಮೊಮ್ಮಗ ಪ್ರಜ್ವಲ್ಗೆ ಅಂತ ತ್ಯಾಗಕ್ಕೆ ಮುಂದಾಗಿದ್ದಾರೆ ಮಾಜಿ ಪ್ರಧಾನಿ. ಹಾಗಾದ್ರೆ ಯಾವುದಕ್ಕೆ ನಿಲ್ತಾರೆ, ಯಾವ ಕ್ಷೇತ್ರಕ್ಕೆ ನಿಲ್ತಾರೆ? ಬೆಂಗಳೂರು ಉತ್ತರನ, ತುಮಕೂರ, ಮೈಸೂರ, ಈ 3ರ ಪೈಕಿ ಒಂದರಲ್ಲಿ ಸ್ಪರ್ಧೆ ಮಾಡಬೇಕು ದೇವೇಗೌಡರು. ಈ ಬಗ್ಗೆ ಸ್ವತಃ ಮಾಹಿತಿಯನ್ನ ದೇವೇಗೌಡರೇ ನಿಂತಿದ್ದಾರೆ. ಹಾಗಾದ್ರೆ ಬೆಂಗಳೂರು ಉತ್ತರದಿಂದ ಸ್ಪರ್ಧೆ ಮಾಡ್ತಾರಾ, ತುಮಕೂರಿನಿಂದ ಮಾಡ್ತಾರಾ, ಮೈಸೂರಿನಿಂದ ಮಾಡ್ತಾರಾ ದೇವೇಗೌಡರು ಅಥವಾ ದೊಡ್ಡ ಗೌಡ್ರು? ಈಗ ಮೊಮ್ಮಗಂಗೆ ಈಗಾಗಲೇ ಬಿಟ್ಕೊಟ್ಬಿಟ್ಟಿದ್ದಾರೆ ತಮ್ಮ ತವರು ಕ್ಷೇತ್ರ ಹಾಸನವನ್ನ. ಹಾಗಾದ್ರೆ ಈ 3ರಲ್ಲೇ ಒಂದನ್ನ ಆಯ್ಕೆ ಮಾಡ್ಕೊಳ್ಬೇಕು. ಯಾವುದಕ್ಕೆ ನಿಲ್ತಾರೆ, ಯಾವ ಕ್ಷೇತ್ರದಿಂದ ನಿಲ್ತಾರೆ ಅನ್ನುವಂತಹ ಪ್ರಶ್ನೆ ಈಗ ಕಾಡ್ತಾ ಐತೆ. ಆ ಒಂದು ಪ್ರಶ್ನೆಗೆ ಈಗ ದೇವೇಗೌಡರ ಸ್ವತಃವಾಗಿ ಉತ್ತರವನ್ನ ಕೂಡ ಕೊಟ್ಟಿದ್ದಾರೆ, ಯಾವ ಕ್ಷೇತ್ರದಿಂದ ನಿಲ್ತೀನಿ ಅಂತ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ನೀಡ್ತಾರೆ, ಲೈವ್ ಜಾಯ್ನ್ ಆಗ್ತಿದ್ರೆ. ಶ್ರೀನಿವಾಸ್, ಫೈನಲಿ ಆ 3 ಕ್ಷೇತ್ರದಲ್ಲಿ ಯಾವುದಕ್ಕೆ ನಿಲ್ಬಹುದು ದೇವೇಗೌಡರು ಅಂತ? ವಿದ್ಯಾ, ಈಗಾಗಲೇ ದೇವೇಗೌಡರು ಒಂದು ಹಂತದಲ್ಲಿ ಈ ಬಾರಿ ಚುನಾವಣೆಗೆ ಸ್ಪರ್ಧೆ ಮಾಡಲ್ಲ ಅಂತ ಹೇಳಿದ್ರು. ಆದ್ರೆ ಈಗ ಮನಸ್ಸನ್ನ ಕಾರ್ಯಕರ್ತರ ಒತ್ತಾಯದ ಮೇರೆಗೆ ಬದಲಾಯಿಸಿದ್ದೀನಿ ಅನ್ನುವಂತಹ ಮಾತುಗಳನ್ನ ಹೇಳಿದ್ದಾರೆ. ಈ ಬಾರಿ ನಾನು ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸ್ತೇನೆ ಅನ್ನುವಂತಹ ಮಾಹಿತಿಯನ್ನ ದೇವೇಗೌಡರು ನೀಡಿದ್ದಾರೆ. ಪ್ರಮುಖವಾಗಿ 3 ಕ್ಷೇತ್ರಗಳಲ್ಲೂ ಕೂಡ ಅಲ್ಲಿನ ಕಾರ್ಯಕರ್ತರು, ನಾಯಕರು ನನ್ನನ್ನ ಸ್ಪರ್ಧೆ ಮಾಡಿ ಅಂತ ಒತ್ತಾಯ ಮಾಡ್ತಿದ್ದಾರೆ ಅನ್ನುವಂಥದ್ದು. ಒಂದು ತುಮಕೂರು, ಅದೇ ರೀತಿಯಾಗಿ ಮೈಸೂರು, ಹಾಗೆ ಬೆಂಗಳೂರು ಉತ್ತರ ಕ್ಷೇತ್ರದಿಂದ ನೀವು ನಿಲ್ಬೇಕು ಅನ್ನುವಂತಹ ಒತ್ತಡಗಳನ್ನ ಮಾಡ್ತಿದ್ದಾರೆ ಅನ್ನುವಂತಹ ಒಂದು ವಿಚಾರಗಳನ್ನ ದೇವೇಗೌಡರು ಹೇಳಿದ್ರು. ಅಂತಿಮವಾಗಿ ಇನ್ನು 2-3 ದಿನಗಳಲ್ಲಿ ನಾನು ಯಾವ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತೀನಿ ಅನ್ನೋಂಥದ್ದನ್ನ ಸ್ಪಷ್ಟವಾಗಿ ಹೇಳ್ತೀನಿ ಅನ್ನೋಂಥದ್ದು. ಬಹುತೇಕ 90% ಈಗಾಗಲೇ ಬೆಂಗಳೂರು ಉತ್ತರ ಕ್ಷೇತ್ರ ಏನು ಸದಾನಂದ ಗೌಡರು ಹಾಲಿ ಸಂಸರಿದ್ದಾರೆ, ಆ ಒಂದು ಕ್ಷೇತ್ರವನ್ನ ದೇವೇಗೌಡರು ಆಯ್ಕೆ ಮಾಡ್ಕೊಳ್ತಾರೆ ಅನ್ನುವಂಥದ್ದು ಬಹುತೇಕ ಪಕ್ಕ ಆಗಿದೆ. ಸೊ ಹಾಗಾಗಿ ಈ ಒಂದು ಚುನಾವಣೆ ಬೆಂಗಳೂರು ಉತ್ತರ ಕ್ಷೇತ್ರದಿಂದ ಏನು ಹಾಲಿ ಸಂಸದ ಸದಾನಂದ ಗೌಡ ಹಾಗೆ ಮಾಜಿ ಪ್ರಧಾನಿ ದೇವೇಗೌಡರ ಒಂದು ನಡುವಿನ ಯುದ್ಧ ಆಗುತ್ತೆ ಅಂತ ಹೇಳ್ಬೋದು. ವಿದ್ಯಾ, ಶ್ರೀನಿವಾಸ್, ಒಂದು ವೇಳೆ ಬೆಂಗಳೂರು ಉತ್ತರದಿಂದ ನಿಲ್ಲೋದು ದೇವೇಗೌಡರು ಖಚಿತವಾದ್ರೆ, ಸ್ಪಷ್ಟವಾದ್ರೆ, ಅಷ್ಟೊಂದೇನು ಅಂದ್ರೆ ಅಷ್ಟೊಂದು ಹುಮ್ಮಸ್ ಇಲ್ಲ, JDS ಅಷ್ಟೊಂದು ಪ್ರಾಬಲ್ಯ ಇಲ್ಲ ಬೆಂಗಳೂರಿನಲ್ಲಿ ಅಂತ ಅನ್ಸಲ್ವಾ ಶ್ರೀನಿವಾಸ್? ಖಂಡಿತವಾಗ್ಲು ಆ ಕ್ಷೇತ್ರದಲ್ಲಿ ನೋಡೋದಾದ್ರೆ ತೀರಾ ಕಡಿಮೆ ಕ್ಷೇತ್ರಗಳು ಅಂದ್ರೆ MLA ಕ್ಷೇತ್ರಗಳು JDS ನಲ್ಲಿ ಇರುವಂತದ್ದು. ಆದ್ರೂ ಕೂಡ ಕಾಂಗ್ರೆಸ್ ಅದರ ಬೆಂಬಲಕ್ಕೆ ಇರೋದ್ರಿಂದ ಅನಿವಾರ್ಯವಾಗಿ JDS ಅನ್ನ ಬೆಂಬಲ ಮಾಡಲೇಬೇಕಾಗ್ತದೆ. ಸೊ ಹಾಗಾಗಿ ಎರಡೂ ಏನು ದೋಸ್ತಿ ಪಕ್ಷಗಳು ಒಟ್ಟಾಗೋದ್ರಿಂದ, ಹಾಗೆ ದೇವೇಗೌಡರು ಪ್ರಧಾನಮಂತ್ರಿ ಆದಂತಹ ಸಂದರ್ಭದಲ್ಲಿ ಒಂದಿಷ್ಟು ಅಭಿವೃದ್ಧಿ ಕೆಲಸಗಳನ್ನ ಬೆಂಗಳೂರಿನಿಗೂ ಕೂಡ ದೊಡ್ಡ ಮಟ್ಟದ ಅಭಿವೃದ್ಧಿ ಕೆಲಸಗಳನ್ನ ಮಾಡಿರುವಂತದ್ದು. ಇದೆಲ್ಲವನ್ನ ಯೋಚನೆ ಮಾಡಿ ಮತ್ತೆ ಪ್ರಬಲವಾಗಿ ಒಕ್ಕಲಿಗರ ಸಮುದಾಯದ ವೋಟ್ಗಳು ಬೆಂಗಳೂರು ಉತ್ತರ ಕ್ಷೇತ್ರದಲ್ಲಿ ಇರುವಂತದ್ದು. ಸೊ ಎಲ್ಲ ಕ್ಯಾಲ್ಕುಲೇಷನ್ ಅನ್ನ ಹಾಕೊಂಡು ದೇವೇಗೌಡರು ಬೆಂಗಳೂರು ಉತ್ತರ ಕ್ಷೇತ್ರವನ್ನ ಆಯ್ಕೆ ಮಾಡ್ಕೊಂಡಿರುವಂತದ್ದು. ಸೊ ಹಾಗಾಗಿ ಈ ಒಂದು ಕ್ಷೇತ್ರದಲ್ಲಿ ದೇವೇಗೌಡರು ಬೆಂಗಳೂರು ಉತ್ತರ ದೇವೇಗೌಡರಿಗೆ ಫಿಕ್ಸ್ ಈಗಾಗಲೇ ಸೆಲೆಕ್ಟ್ ಮಾಡ್ಕೊಬಿಟ್ಟಿದ್ದಾರಾ? ಬಹುತೇಕ ವಿದ್ಯಾ, ಈಗಾಗಲೇ JDS ನ ಮೂಲಗಳು ಹೇಳ್ತಿರುವಂತಹ ಪ್ರಕಾರ 90% ದೇವೇಗೌಡರು ಬೆಂಗಳೂರು ಉತ್ತರದಿಂದ ನಿಲ್ತಾರೆ ಅನ್ನುವಂಥದ್ದು. ಇನ್ನು 10% ಆ ಕಡೆ ಆಗ್ಬೋದು ಅನ್ನುವಂತಹ ಮಾಹಿತಿಗಳು ಲಭ್ಯವಾಗಿದ್ದಾವೆ. ಆದ್ರೂ ಕೂಡ ಬಹುಶಃ ಸದಾನಂದ ಗೌಡರು ಕೂಡ ಇವತ್ತು ಪ್ರೆಸ್ ಮೀಟ್ ನಲ್ಲಿ ಹೇಳ್ತಿದ್ರು, ದೇವೇಗೌಡರು ಸ್ಪರ್ಧಿಸಿದ್ರು ಕೂಡ ನಾನು ಅವ್ರ ವಿರುದ್ಧ ಸ್ಪರ್ಧೆ ಮಾಡ್ಲಿಕ್ಕೆ ಸಿದ್ಧ ಅನ್ನುವಂಥದ್ದು. ಸೊ ಹಾಗಾಗಿ ಅವ್ರಿಗೂ ಕೂಡ ಎಲ್ಲ ಒಂದ್ ಕಡೆ ಮಾಹಿತಿ ಬಂದಿರಬಹುದು. ಸೊ ಹಾಗಾಗಿ ಉತ್ತರ ಕ್ಷೇತ್ರದಿಂದನೇ ದೇವೇಗೌಡರು ನಿಂತ್ಕೊಳ್ತಾರೆ ಅನ್ನುವಂಥದ್ದು ಬಹುತೇಕ ಖಚಿತ ಅಂತ ಹೇಳ್ಬೋದು. ಶ್ರೀನಿವಾಸ್, ತಮ್ಮ ಮಾಹಿತಿಗೆ